ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ಸಿಂಪಲ್ ಆಗಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದ್ರದಪ್ಪ ಅಂದರೆ ತೊಗರಿಬೇಳೆ ಮತ್ತು ಮೆಂತ್ಯ ಸೊಪ್ಪಿಂದ. ತುಂಬ ಸಿಂಪಲ್ ಆಗಿ ರೊಟ್ಟಿ, ಚಪಾತಿ, ಅನ್ನಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇದಕ್ಕೆ ಬೇಕಾಗುವಂಥ ಪದಾರ್ಥ ಕೂಡ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಸಿಂಪಲ್ ಆಗಿ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತೇಳಿ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಮುಕ್ಕಾಲು ಭಾಗನಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ಈಗ ನಾನು ಒಂದು 3 ವಿಜಿಲ ಬೇಯಿಸ್ಕೊತೇನೆ. ಫುಲ್ ಅಂದರೆ ನೈಸಾಗಿ ಬೇಯಬೇಕಿದು. ಕುಕ್ಕರಲ್ಲಿ 3 ವಿಜಿಲಿಗೆ ಬೇಯಿಸ್ಕೊತೇನೆ. ನೋಡಿ, ಇಲ್ಲಿ ಕುಕ್ಕರಿಗೆ ಹಾಕೋತೇನೆ. ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ನಾನೀಗ ತೊಳ್ಕೊತೇನೆ. ನೋಡಿ, ಇಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಇದಕ್ಕೆ ನಾನೀಗ 1 ಚರಿಗೆ ನೀರಷ್ಟು ಸೇರಿಸ್ಕೊಂಡು ಇದಕ್ಕೆ ಒಂದು 2 ಬಟ್ಟನಷ್ಟು ಎಣ್ಣೆ ಕೂಡ ಹಾಕ್ತೇನೆ. ಅಡುಗೆ ಎಣ್ಣೆ ಅಂದರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂಥೇಳಿ ಸ್ವಲ್ಪ ಹಸಿ ಎಣ್ಣೆ ಹಾಕಿದ್ದೇನೆ. ಇದನ್ನೀಗ ನಾನು ಮುಚ್ಚಳ ಮುಚ್ಚಿ 3 ವಿಜಿಲ ಬೇಯಿಸ್ಕೊತೀನಿ. ಇದಕ್ಕೆ ನಿಮಗೆ ಬೇಕನ್ನಿಸಿದ್ರೆ ಅರಿಶಿನ ಹುಡಿ ಕೂಡ ಈಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಅರಿಶಿನ ಹುಡಿ ಕೂಡ ಸ್ವಲ್ಪ ಸೇರಿಸ್ಕೊತೇನೆ, ಮರ್ತಿದ್ದೆ. ನೋಡಿ, 1 ಚಿಟಿಕೆಯಷ್ಟು ಅರಿಶಿನ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಅದನ್ನೀಗ ಚೆನ್ನಾಗಿ ನಾನು ಬೇಯಿಸ್ಕೊತೇನೆ. ನೋಡಿ, ಇದನ್ನೀಗ 3 ವಿಜಿಲ್ ಬರಲಿ ಚೆನ್ನಾಗಿ, ಮತ್ತೆ ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ, 3 ಸಿಟಿ ಆಗಿದೆ, ರೆಡಿ ಆಗಿದೆ. ಇಲ್ಲಿ ತೆಗಿತೀನಿ. ನೋಡಿ, ಬೇಳೆ ಯಾವ ಥರ ಬೆಂದಿದೆ ನೋಡಿ. ಈ ಥರ ಬೇಳೆ ನಮಗೆ ಬೆಂದಿರಬೇಕು. ಈಗ ಇದರದ್ದು ನಾನು ನಿಮಗೆ ಹೇಗೆ ಮೆಂತ್ಯ ಸೊಪ್ಪು ಹಾಕಿ ರೊಟ್ಟಿ, ಚಪಾತಿಗೆ, ಅನ್ನಕ್ಕೂ ಎಲ್ಲದಕ್ಕೂ ಆಗುತ್ತೆ ಈ ಪದಾರ್ಥ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಬನ್ನಿ. ಫ್ರೆಂಡ್ಸ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಎಣ್ಣೆ ಕಾಯಿಲಿ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಎಣ್ಣೆ ಹಾಕಿಟ್ಟಿದ್ನೆಲ್ಲ ಅದಕ್ಕೆ ನೋಡಿ ಈಗ ಇಲ್ಲಿ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಅದಕ್ಕೆ ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು. ನಿಮಗೆ ಕಾಯಿ ಮೆಣಸು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಕೋಬೋದು. ಇಲ್ಲಿ ಇದಕ್ಕೆ ಜೀರಿಗೆ, ಸಾಸಿವೆ ಏನನ್ನು ಹಾಕೋದು ಬೇಡ, ಅವಶ್ಯಕತೆ ಇಲ್ಲ. ಅದು ನಿಮಗೆ ಬಿಟ್ಟದ್ದು ಆಪ್ಷನಲ್ಲು. ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ, ಸಿಂಪಲ್ ಆಗಿರುವಂಥದ್ದೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬೇಯಿಸಿಟ್ಟಿರೋಂಥ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ನೋಡಿ ಈ ಬೇಳೆ ನೋಡಿ, ಈಗ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಒಂದು 4-5 ಪದಾರ್ಥದಿಂದ ನಾವಿಲ್ಲಿ ಮಾಡ್ಕೋಬೋದು. ಇದಕ್ಕೆ ಉಪ್ಪು ಕೂಡ ಈಗ ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಬೇಕಾಗತ್ತೆ. ಎಷ್ಟು ಬೇಕಷ್ಟು ಉಪ್ಪಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್ಲು. ಮೆಂತ್ಯ ಸೊಪ್ಪು ಬೇಳೆ ಇದ್ದರೆ ಈ ಥರ ನಾವು ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನು ಇನ್ನೂ ನೀವು ಮಿದುವಾಗಿಯೂ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಏನು ಸೇರಿಸ್ತಾ ಇದ್ದೀನಪ್ಪ ಅಂದರೆ ಮೆಂತ್ಯ ಸೊಪ್ಪು ಇಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿರೋಂಥದ್ದು. ಇದನ್ನು ಫುಲ್ಲು ನಾನೇ ಕಟ್ ಮಾಡಿಲ್ಲ, ಹೇಗೆ ನಾವು ಈ ಥರ ಸೋಯಿಸ್ಕೋತೀವಲ್ಲ ಅದೇ ಥರ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಮೆಂತ್ಯ ಪಲ್ಯ ಎಷ್ಟು ಬೇಕೋ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರಿ ನೋಡಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇದಕ್ಕೆಲ್ಲ ಈಗ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ರೊಟ್ಟಿ, ಚಪಾತಿಗೆ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಒಂದು ಮೆಂತ್ಯ ಸೊಪ್ಪು ಬೇಳೆ ಹಾಕಿ ಗ್ರೇವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ. ರೊಟ್ಟಿ, ಚಪಾತಿಗೆ ಸೂಪರಾಗಿರುತ್ತೆ ಇದು. ಇದನ್ನೀಗ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನಾವು. ಫ್ರೆಂಡ್ಸ್ ನೋಡಿ, ಕುದೀತಾ ಇದೆ. ಇದಕ್ಕೆ ಇನ್ನೇನು ಬೇಕಾದರೂ ಹಾಕೋ ಹಾಗಿಲ್ಲ, ಏನು ಬೇಕು ಏನೇನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಇದನ್ನೀಗ ಮೆಂತ್ಯ ಸೊಪ್ಪು ಇದು ಚೆನ್ನಾಗಿ ಕುದ್ರೆ ನಮಗೆ ಆಯಿತು. ನೋಡಿ, ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಮಿದು ಬೇಕು ಅನಿಸಿದರೆ ನೀವು ಮಾಡ್ಕೋಬೋದು. ಇಲ್ಲಿ ಸಾಕು ಇಷ್ಟು ರೊಟ್ಟಿ, ಚಪಾತಿಗೆ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದರದ್ದು ಕೆಲಸ ಮುಗಿಯುತ್ತೆ. ನೋಡಿ, ಒಂದಿಷ್ಟು ಚೆನ್ನಾಗಿ ಕುದೀಲಿ. ಸೈಡ್ ಡಿಶಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಸಿಂಪಲ್ಲಾಗಿ ನಾನಿಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ. ನೋಡಿ, ಇಲ್ಲಿ ರೆಡಿ ಆಯಿತು ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕಿ ಗ್ರೇವಿ. ಈಗ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ. ಈಗ ರೊಟ್ಟಿ, ಚಪಾತಿ, ಅನ್ನಕ್ಕೂ ಎಲ್ಲದಕ್ಕೂ ರೆಡಿ ಈ ಮೆಂತ್ಯ ಸೊಪ್ಪಿನ ಗ್ರೇವಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.
ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಗ್ಯಾಸ್ ಆಫ್ ಮಾಡಿ ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ. ಫ್ರೆಂಡ್ಸ ನೋಡಿ, ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಇಲ್ಲೊಂಥರ ಸಿಂಪಲ್ಲಾಗಿ ಗ್ರೇವಿ ಮಾಡಿದ್ದೇನೆ. ಅನ್ನಕ್ಕಾಗಲಿ ರೊಟ್ಟಿಗಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪದಾರ್ಥಗಳು ಕೂಡ ಜಾಸ್ತಿ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ.